ಇವತ್ ಬೆಳಿಗ್ಗೆ ಬೇಗ ರೆಡಿಯಾಗಿ ನಾನು ಮಧುರ ಒಂದು ಇವೆಂಟ್ ಅಟೆಂಡ್ ಮಾಡೋದಕ್ಕೆ ಅಂತ ಹೋಗಿದ್ವಿ. ಸಂತೂನ ಈ ತರ ಸ್ಟೇಜ್ ಅಲ್ಲಿ ನೋಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಅಲ್ಲೆಲ್ಲ ತುಳುಲ್ ಭಾಷಣ ಮಾಡ್ತಾ ಇದ್ರು, ನಮ್ಮಿಬ್ರಿಗೂ ಏನು ಅರ್ಥ ಆಗ್ತಾ ಇರ್ಲಿಲ್ಲ. ಆದ್ರೂ ಕೂಡ ನಮ್ಮ ಮೇಡಮ್ ಅವ್ರು ಎಲ್ರು ಕ್ಲಾಪ್ಸ್ ಹೊಡೆದಾಗ ಅವರು ಹೊಡಿತಾ ಇದ್ರು. ರಾಕೇಶ್ ಪೂಜಾರಿ ಅವರು ಕಾಮಿಡಿ ಕಿಲಾಡಿಯ ಒಂದು ಪ್ರತಿಭೆ. ಎಲ್ರಿಗೂ ಗೊತ್ತಿರೋ ಹಾಗೆ ಅವ್ರು ಇವಾಗ ನಮ್ ಜೊತೆಗಿಲ್ಲ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳ್ತೀನಿ. ಹಾಗೆ ಕೆಳಗಡೆ ಊಟ ರೆಡಿ ಇತ್ತು, ಬೇಗ ಬೇಗ ಹೋಗಿ ಊಟ ಮಾಡ್ಕೊಂಡ್ವಿ. ಅಷ್ಟಲ್ಲಿ ನಮ್ ಕಾರ್ಯದರ್ಶಿ ಅವ್ರು ಕೆಳಗಡೆ ಹೇಳ್ಕೊಂಡ್ ಬಂದ್ರು. ಅಲ್ಲೇ ಯಾರೋ ನಮಿತಾ ಔಟ್ ಆಫ್ ಔಟ್ ತೆಗ್ದಿದ್ರು, ಅದಕ್ಕೆ ನಮ್ಮ ನಮಿತನ ಟೀಸ್ ಮಾಡ್ತಾ ಇದ್ವಿ. ಅಷ್ಟಲ್ಲಿ ಸ್ವಲ್ಪ ಸುಸ್ತಾಯ್ತು ಅಂತ ಹೇಳಿ ಎಲ್ಲರೂ ಜ್ಯೂಸ್ ಕುಡ್ಕೊಂಡು ಹಾಗೆ ಒಂದ್ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡು ಎಲ್ಲರನ್ನು ಮನೆ ಕರ್ಕೊಂಡು ಹೋಗಿದ್ದೆ. ನಾನ್ ಅಕ್ಕನ ಹತ್ರ ಶೂಲೇಸ್ ಕಟ್ಸ್ಕೊತಾ ಇದೀನಿ ಅಂತ ಸಂತು ನನಗೆ ಟೀಸ್ ಮಾಡ್ತಾ ಇದ್ರು. ಐರನ್ ಮತ್ತೆ ಲೋ ಬಿ ಪಿ ಇರೋರ್ ಕತೆ ಏನ್ ಕೇಳ್ತೀರಾ ಅಲ್ವಾ. ಹಾಗೆ ನಾವೆಲ್ಲರೂ ಬೇಗ ಬೇಗ ಮನೆಯಿಂದ ಹೊರಟ್ವಿ. ಹಾಗೆ ಕ್ಯಾಬಲ್ಲಿ ಸ್ವಲ್ಪ ಮಾತಾಡ್ಕೊಂಡು ಜಾಲಿ ಮಾಡ್ಕೊಂಡು ಒಬ್ಬೊಬ್ರು ಕಾಲ್ ಹೇಳ್ಕೊಂಡು ತಮಾಷೆ ಮಾಡ್ಕೊಂಡು ಬೇಗನೆ ಹೊರಟಿದ್ವಿ. ಹಾಗೆ ಸ್ವಲ್ಪ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಏನೇನ್ ಬೇಕೋ ಎಲ್ಲನೂ ತಗೊಂಡ್ ತಿಂದ್ವಿ. ಇಲ್ಯಾವುದೋ ಒಂದು ಐಸ್ ಕ್ರೀಮ್ ನ ರೋಲ್ ಮಾಡಿ ಕೊಡ್ತಾ ಇದ್ರು. ನೋಡೋಕ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತೆ ಡಿಫ್ರೆಂಟ್ ಆಗಿತ್ತು ಅಂತ ಹೇಳಿ ವಿಡಿಯೋ ಮಾಡ್ಕೊಂಡೆ. ಅಲ್ಲೇ ಒಂದ್ ಆಂಟಿ ಇದನ್ನ ತಗೊಂಡ್ ಹೋಗ್ತಾ ಇದ್ರು, ಏನಂತಾನೂ ಗೊತ್ತಿಲ್ಲ, ಸ್ವಲ್ಪ ವಿಡಿಯೋ ಮಾಡ್ಕೋತೀನಿ ಅಂತ ಹೇಳಿ ಮಾಡ್ಕೊಂಡೆ. ಐಸ್ ಕ್ರೀಮ್ ತಗೊಂಡು ತಿನ್ನೋ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. ಎಂಡ್ ಮಾಡೋ ಟೈಮಲ್ಲಿ ಮಳೆ ಬರಲೇಬೇಕಲ್ವಾ. ಸೊ ಇಷ್ಟೇ ನಾವ್ ಇವತ್ತೆಲ್ಲ ಮಾಡಿದ್ದು. ಮತ್ತೆ ನಾಳೆ ಸಿಗ್ತೀನಿ. ದೇವ್ ಬರೇಕರು.